ವಿಧಾನಮಂಡಲ ವಿಶೇಷ ಅಧಿವೇಶನ ಇನ್ನು 2 ದಿನಗಳ ಕಾಲ ವಿಸ್ತರಣೆ ಆಗುತ್ತಾ ಎಂಬುವಂತ ಪ್ರಶ್ನೆಗಳು ಉದ್ಭವವಾಗ್ತವೆ. ವಿಧಾನಮಂಡಲ ವಿಶೇಷ ಅಧಿವೇಶನ 2 ದಿನ ವಿಸ್ತರಣೆ ಆಗುತ್ತಾ? ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರಸ್ತಾಪ ಮಾಡಲಿದ್ದಾರೆ. 2 ದಿನ ಅಧಿವೇಶನ ವಿಸ್ತರಣೆಗೆ ಸಿಎಂ ಸಿದ್ದರಾಮಯ್ಯ ಒಲವನ್ನ ತೋರಿಸಿದ್ದಾರೆ. ಮನ್ರೇಗಾ ಚರ್ಚೆಯಲ್ಲಿ ಶಾಸಕರ ಕಡ್ಡಾಯ ಭಾಗಿಗೆ ಸಿಎಂ ಸೂಚನೆಯನ್ನ ಕೂಡ ನೀಡಿದ್ದಾರೆ. ವಿಧಾನಮಂಡಲ ವಿಶೇಷ ಅಧಿವೇಶನ ಮತ್ತು 2 ದಿನಗಳ ಕಾಲ ವಿಸ್ತರಣೆ ಆಗುವಂತ ಮಾಹಿತಿಗಳು ಈಗ ಬರ್ತಾ ಇದೆ. ಅದರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳು ಈಗ ಬರ್ತಾ ಇರುವಂತದ್ದು ಆಗುತ್ತಾ ಎಂಬುವಂತ ರೀತಿ ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಇದರ ಬಗ್ಗೆ ಪ್ರಸ್ತಾಪಿಸಲಿದ್ದಾರೆ. 2 ದಿನ ಅಧಿವೇಶನ ವಿಸ್ತರಣೆಗೆ ಸಿಎಂ ಸಿದ್ದರಾಮಯ್ಯ ಅವರು ಒಲವನ್ನ ತೋರಿಸ್ತಾ ಇದ್ದಾರೆ. ಈ ಒಂದು ಸಭೆಯಲ್ಲಿ ಮನ್ರೇಗಾ ಚರ್ಚೆ ಆಗುವಂತ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಶಾಸಕರು ಕಡ್ಡಾಯವಾಗಿ ಭಾಗಿ ಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆಯನ್ನ ನೀಡುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಬಿಎಸಿ ಸಭೆಯಲ್ಲಿ ಇದರ ಬಗ್ಗೆ ಚರ್ಚಿಸಿ ನಿರ್ಣಯಿಸುತ್ತೇವೆ. ಅಧಿವೇಶನ ವಿಸ್ತರಣೆ ಆದ್ರೆ ಕಡ್ಡಾಯವಾಗಿ ಭಾಗಿ ಆಗಬೇಕು. ಮನ್ರೇಗಾ ವಿಷಯಕ್ಕಾಗಿಯೇ ವಿಶೇಷ ಅಧಿವೇಶನ ಕರೆಯಲಾಗಿದೆ. ಆದ್ರೆ ಮನ್ರೇಗಾ ಯೋಜನೆಯ ಬಗ್ಗೆ ಚರ್ಚೆಗೆ ವಿಪಕ್ಷಗಳ ಸಹಕಾರ ಸಿಕ್ಕಿಲ್ಲ. ಹೀಗಾಗಿ ಸೋಮವಾರ ಮಂಗಳವಾರ ಅಧಿವೇಶನವನ್ನ ವಿಸ್ತರಿಸೋಣ. ಸದನದಲ್ಲಿ ವಿಪಕ್ಷಗಳು ಅನಗತ್ಯವಾಗಿ ಕಾಲಹರಣ ಮಾಡಿದ್ದಾರೆ. ಆದ್ರೆ 2 ದಿನ ಸದನ ವಿಸ್ತರಣೆಯಾದ್ರೆ ಬಿಡದೆ ಚರ್ಚೆ ಮಾಡೋಣ. ಮನ್ರೇಗಾ ಚರ್ಚೆಯಲ್ಲಿ ಕಡ್ಡಾಯ ಭಾಗಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆಯನ್ನ ನೀಡಿದ್ದಾರೆ. ಬಿಎಸಿ ಸಭೆಯಲ್ಲಿ ಈ ಒಂದು ವಿಸ್ತರಣೆಯ ಬಗ್ಗೆ ಚರ್ಚಿಸಿ ನಿರ್ಧಾರವನ್ನ ತೆಗೆದುಕೊಳ್ತೇವೆ ಅಂತ ಕೂಡ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ. ಈ ಒಂದು ಅಧಿವೇಶನ ವಿಸ್ತರಣೆ ಆದ್ರೆ ಇಲ್ಲಿ ಎಲ್ಲರೂ ಕೂಡ ಸಚಿವರು ಕಡ್ಡಾಯವಾಗಿ ಬರಲೇಬೇಕು, ಭಾಗಿ ಆಗಲೇಬೇಕು ಅಂತ ಕೂಡ ಈಗ ಸೂಚನೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ನೀಡಿರುವಂತದ್ದು. ಇಲ್ಲಿ ವಿಶೇಷವಾಗಿ ಮನ್ರೇಗಾ ವಿಷಯಕ್ಕಾಗಿಯೇ ಈ ಒಂದು ಅಧಿವೇಶನವನ್ನ ಕರೆಯಲಾಗ್ತಾ ಇದೆ ಅನ್ನುವಂತ ಮಾಹಿತಿ ಕೂಡ ಬರ್ತಾ ಇದೆ. ಇಲ್ಲಿ ಮನ್ರೇಗಾ ಯೋಜನೆಯ ಬಗ್ಗೆ ಚರ್ಚೆಗೆ ವಿಪಕ್ಷಗಳು ಸಹಕಾರವನ್ನ ನೀಡಿಲ್ಲ ಈ ಹಿಂದೆ ಅಧಿವೇಶನದಲ್ಲಿ. ಹಾಗಾಗಿ ಸೋಮವಾರ ಮಂಗಳವಾರ ಮತ್ತೆ ಅಧಿವೇಶನವನ್ನ ವಿಸ್ತರಿಸಿ ಆ ಒಂದು ಅಧಿವೇಶನದಲ್ಲಿ ಮನ್ರೇಗಾ ಯೋಜನೆಯ ಬಗ್ಗೆ ಚರ್ಚೆ ಮಾಡಬೇಕು ಅನ್ನುವಂತ ಉದ್ದೇಶದಿಂದ ಇದನ್ನ ವಿಸ್ತರಿಸುವಂತ ಯೋಚನೆಯನ್ನ ಈಗ ಮಾಡಲಾಗ್ತಾ ಇದೆ.